ಆದ್ಮೇಲೆ ನಮಸ್ಕಾರ, ನಾನು ಜಯಪ್ರಕಾಶ್ ಅಂತೇಳಿ ಆಗಾಗ 3 days ಕ್ಯಾಂಪ್ನ ಮಾಡ್ತಾ ಇರ್ತಾನೆ. ಇದು 7ನೇ ಕ್ಯಾಂಪು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವರಹಳ್ಳಿ ಬಳಿ ಇರುವಂತಹ ಈ ಒಂದು ಜಾಗದಲ್ಲಿ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2. ಇವತ್ತು ಮಾರ್ಚ್ 2 ಕೊನೆ ಸೆಷನ್ಗಿನ್ನ ಮುಂಚೆ ನಿಮಗೇನಾದರೂ ಅನುಮಾನಗಳಿದ್ರೆ ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಇದ್ದೆ. ಬೇರೆ ಬೇರೆ ಕ್ಷೇತ್ರದ ಎಲ್ಲ ವ್ಯಕ್ತಿಗಳು ಬಂದಿದ್ದಾರೆ. ಎಸ್, ತಮ್ಮ ಪರಿಚಯ ಮಾಡ್ಕೊಂಡು ಪ್ರಶ್ನೆ ಕೇಳಿ. ನನ್ನ ಹೆಸರು ಅನಿರುದ್ಧ ಅಂತ. ನಾನು ಸ್ಟೂಡೆಂಟು, BTech 3rd year ಓದ್ತಾ ಇದ್ದೀನಿ ನೇವಾ ಯೂನಿವರ್ಸಿಟಿನಲ್ಲಿ. ಸರ್, ನಿಮಗೆ ಪ್ರಶ್ನೆ ಏನಂದರೆ, ಯಾವುದೇ ಒಂದು ಫಂಕ್ಷನಲ್ಲಿ ನಾವು ಒಂದು ಸ್ಲಿಪ್ ರೆಡಿ ಮಾಡ್ಕೊಂಡಿರ್ತೀವಿ ಅಥವಾ ಏನೋ ಮಾತಾಡಬೇಕು ಅಂತ ಪ್ರಿಪೇರ್ ಆಗಿರ್ತೀವಿ ಮೊದಲೇ ಮೈಂಡಲ್ಲಿ. ಬಟ್ ಆ ಸಮಯಕ್ಕೆ ಸ್ಟೇಜಲ್ಲಿ ಹೋಗ್ಬಿಟ್ಟು ನಾವು ಮಾತಾಡಬೇಕಾದ್ರೆ ಅದು ಮರ್ತೋಗ್ಬಿಟ್ರೆ, ಆ ಸ್ಲಿಪ್ ರೆಡಿ ಆಗಿರೋದನ್ನಾದ್ರೂ ಮರ್ತೋಗ್ಬಿಟ್ರೆ ಏನು ಮಾಡೋದು? ಈಗ ಕೆಲವು ಸರಿ ಮಾತ್ರ ನೀವು ಒಂದು ಅರ್ಧ ಗಂಟೆ ಮಾತಾಡಿ, 1 ಗಂಟೆ ಮಾತಾಡಿ ಅಂತ ಕರೆದಿರ್ತಾರೆ. ಎಲ್ಲಿ ಸುಮ್ಮನೆ ಕರೆದಿರ್ತಾರೆ, ನಿಮ್ಮನ್ನು ಮಾತಾಡೋಕ್ಕೆ ಕರೆದಿರಲ್ಲ, ಇಷ್ಟೇ ನಿಮಿಷ ಅಂತ ಕೊಟ್ಟಿರಲ್ಲ, 2 ನಿಮಿಷ ಮಾತಾಡಿ. ಬ್ಯಾನರ್ ಇರುತ್ತೆ, ಕರೆಕ್ಟಾ? ಅಲ್ಲಿ ಸುತ್ತಮುತ್ತ ವಾತಾವರಣ ಇರುತ್ತೆ. ಯಾವ ಊರು ಹೋಗಿದ್ರಿ, ಅದಕ್ಕೊಂದು ಸಭೆ, ಸಭಿಕರು, ಸಭಾಂಗಣ. ಸಭೆ ಎಂತ ಸಭೆ? ಸಭಿಕರು ಯಾವ ಏಜ್ ಗ್ರೂಪ್ನವರು? ಸಭಾಂಗಣ ವಾಟ್ ಟೈಪ್ ಆಫ್ ಅನ್ ಆಡಿಟೋರಿಯಂ? ಈಗ ಇದು ಪಿರಮಿಡ್ ಶೇರಿಂಗ್ನಲ್ಲಿದೆ ಈ ಒಂದು ಬಿಲ್ಡಿಂಗು, ಈ ಜಾಗ ಇತ್ತು, ಪರಿಕರ ಉಪಯೋಗಿಸ್ಕೊಂಡ್ವಿ, ನಾವು ಮಾತಾಡ್ತಾ ಇದ್ವಿ. ಸೊ ಎಂಥ ಸಭೆ, ಯಾವ ಸಭಿಕರು, ಎಂಥ ಸಭಾಂಗಣ, ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸಭೆ ಸ್ವಾತಂತ್ರ್ಯೋತ್ಸವದಿತ್ತು, ಸ್ವಾತಂತ್ರ್ಯೋತ್ಸವದಲ್ಲಿ ಮಾತಾಡೋದು. ಯಾವ ಊರ ಕಡೆ ಜನ ಎಷ್ಟು ಓದಿರ್ತಾರೆ, ಅವರ ಜನರಲ್ ಕ್ರೌಡ್ ಆಡಿಯನ್ಸ್ ಆವರೇಜ್ ಯಾವ ಥರದವರು, ಆ ರೀತಿ ಆಲೋಚನೆ ಮಾಡೋದು. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಎಸ್, ಫಾಸ್ಟ್ ನೆಕ್ಸ್ಟ್. ರಿಯಲ್ ಎಸ್ಟೇಟ್ ಕಿಂಗ್ಸ್ ನಿರಂಜನ್ ಗೌಡರು ಬಂದಾರೆ. ನಮಸ್ತೆ. ನಿರಂಜನ್ ಗೌಡ ಬರ್ತೀನಿ. ಈಗ ಹೇಳ್ತೀನಿ. ನಾನು ಈ ದಿನದ ಮೊದಲು ಕ್ಯಾಂಪ್ನಲ್ಲಿ ಭಾಗವಹಿಸಿದೆ. ನನ್ನ ಪ್ರಶ್ನೆ ಏನಂತ ಸರ್, ಈ ಶಾರೀರಿಕ ಭಾಷೆಯಲ್ಲಿ ನೀವು ತುಂಬ ಓಡಾಡ್ತಿರ್ತೀರ, ಅದು ಬೆನಿಫಿಟ್ಟು ಅಂತ ನಿಮಗೆ ತುಂಬ ಬೆನಿಫಿಟ್ಟು ಅಂತ ನಮಗೆ ಅನಿಸುತ್ತೆ. ನಾವು ಯಾವ ರೀತಿ ರೂಢಿಸ್ಬೋದು? ಯಾಕಂದ್ರೆ ನಾವೆಲ್ಲ ಕಲಿತಾ ಇರ್ತೀವಿ, ನಮಗೆ ಅಷ್ಟಾಗಿ ಸಿಂಪಲ್. ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿರುತ್ತೆ. ಯಾರ ಕೈ ಅವ್ರ ಕಡೆ ಅಂತ ತೋರಿಸಿದ್ರೆ ಅವ್ರ ಕಡೆ, ನಿಮ್ಮ ಕಡೆ ಸ್ಮೈಲ್ ಮಾಡಿದ್ರೆ ಸ್ಮೈಲ್ ನ್ಯಾಚುರಲ್. ಧ್ವನಿ ವಿಷಯ ಬಂದಾಗ ಅಲ್ಲಿ ನಮ್ದು ಒರಿಜಿನಲ್ ಆಗಿರಬೇಕು. ಜಯಪ್ರಕಾಶ್ ಧ್ವನಿ ಜಯಪ್ರಕಾಶ್, ನಿರಂಜನ್ ಗೌಡ ಧ್ವನಿ ನಿರಂಜನ್ ಗೌಡ. ಸ್ವಾಭಾವಿಕವಾಗಿ ಇದ್ದರೆ ಶಾರೀರಿಕ ಭಾಷೆ ಯಾರಿಗೂ ಅದೇನೋ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಕೋಬಾರ್ದು. ಸ್ವಾಭಾವಿಕವಾಗಿದ್ರೆ ಏನ ಧ್ವನಿಗೆ ಹೇಳಿದ್ರಿ, ನಮ್ಮ ಧ್ವನಿ ಅನುಸರಿಸ್ಕೊಂಡ್ವಿ. ಈಗ ಕೆಲವು ಟೈಮಲ್ಲಿ ಧ್ವನಿ ಏನೋ ಕರ್ಕಶ ಆ ಥರ ಇಂಪಾಗಿರಲ್ಲ, ಸುಮಾರು. ತಮಾಷೆ ಏನು ಅಂದ್ರೆ, ವಾಯ್ಸ್ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂತಾರೆ. ಅವ್ರ ವಾಯ್ಸ್ನಲ್ಲಿ ಗಾಯಕರಾದರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಯಾಕೆಂದ್ರೆ ರೇರ್ ಕಾಂಬಿನೇಷನ್ ಇರುತ್ತೆ, ಆ ಥರ ಧ್ವನಿ ಯಾರಿಗೂ ಇರೋದಿಲ್ಲ. ಅದನ್ನು ಸ್ವಲ್ಪ ಮಾಗಿಸ್ಕೊಂಡವರು ಪಾಪ್ಯುಲರ್ ಆಗಿರೋದು ಗಮನಿಸಿದ್ದೇನೆ. ಅಷ್ಟೇ ಅಲ್ಲ, ಅಮಿತಾಬ್ ಬಚ್ಚನ್ ಅಂತವ್ರು ಆಕಾಶವಾಣಿಯವರು ವಾಯ್ಸ್ ಎಲ್ಲ ಗಣಯ ಅಂತ ಹೇಳಿ ಕಳಿಸ್ಬಿಟ್ಟಿದ್ರು. ಆದ್ರೆ ಈಗ ಹೇಗೆ ಅಮಿತಾಬ್ ಬಚ್ಚನ್ ಈಗಲೂ ಮಾಡಲ್ಲ, ಈ ವಯಸ್ಸಲ್ಲೂ ಕಾಣಿಸ್ಕೊತಾರೆ. ಸೊ ಅವ್ರು ಅವತ್ತು ಯಾರೋ ಬೈದ್ರು ಅಂತ ಹಂಗೆ ಅಂದ್ಬಿಟ್ಟಿದ್ರೆ ಆಗ್ತಿರ್ಲಿಲ್ಲ. ಓಕೆ, ಸೊ ನಮ್ಮ ಧ್ವನಿ ನಮ್ದು ಏನು ಮಾಡೋಕ್ಕಾಗಲ್ಲ. ಆದರೆ ಆ ಒಂದು ಸ್ಟ್ರೆಂತ್ಸು ವೀಕ್ನೆಸ್ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿಕೊಂಡು ನಾವು ಯಾವುದೇ ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಆಗ್ತದೆ. ಖಂಡಿತ ಸರ್. ಇನ್ನೊಂದು ಕೊನೆ ಪ್ರಶ್ನೆ ಸರ್, ಹೇಳಿ. ಸಮಯದೊಂದಿಗೆ ಸಮಯ ಬಂದರೆ ಇದನ್ನ ಎಲ್ಲ ರೀತಿ ಎಲ್ಲ ಟೈಮಲ್ಲಿ ಅಳವಡಿಸ್ಬೇಕಾಗುತ್ತಾ? ಯಾವ ರೀತಿ ಗಮನ ಇಡಬೇಕು? ನಾನು 15-18 ವರ್ಷ ಆಯಿತು, 99.99% ಅಳವಡಿಸಿದ್ದೀನಿ. ಸೊ ನಾನು ಎಕ್ಸಾಂಪಲ್ ಇದ್ದೀನಿ, ನಾನು ಅನುಕ್ಷಣ ಅನುಭವಿಸಿ ಸೆಲೆಬ್ರಿಟಿ ಮೊಮೆಂಟ್ ಬುಕ್ ಓದಿ ಗೊತ್ತಾಗ್ತದೆ. ಅದು ಗೊತ್ತಾಗಲಿಲ್ಲ ಅಂದರೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಬನ್ನಿ, ನಾನು ಅರ್ಥ ಮಾಡಿಸ್ತೀನಿ. ಡೌಂಟ್ ವರಿ, ನಿಮಗೆ ಗೊತ್ತಾಗಿದೆ ಈಗಾಗಲೇ. ಫಾಲೋ ಮಾಡೋಕ್ಕೆ ಶುರು ಮಾಡಿ. ನಾವು ಫಾಲೋ ಮಾಡಲ್ಲ ಅಷ್ಟೇ, ಬರೀ ಓದ್ ತಿಳ್ಕೊಂಡ್ಬಿಡ್ತೀವಿ, ಇಂಪ್ಲಿಮೆಂಟ್ ಮಾಡಲ್ಲ. ಇಂಪ್ಲಿಮೆಂಟೇಷನ್ ಕಡೆ ಗಮನ ಕೊಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಎಸ್, ಬನ್ನಿ. ಸಂತೋಷ್ ರಾವ್. ನಮಸ್ಕಾರ. ಸಂತೋಷ್ ರಾವ್, ವಿಜಯನಗರ ನಿವಾಸಿ, ನಿರ್ವಹಿಸ್ತೀನಿ. ಈಗ ಪ್ರಶ್ನೆ ಹೇಳಿದ್ರೆ, ನಾವು ಸ್ಟೇಜ್ ಮೇಲೆ ಹೋಗ್ತೀವಿ, ಮೈಕ್ ಇಟ್ಕೊಳ್ತೀವಿ, ಭಾಷಣದೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ, ಏನು ಹೇಳ್ಬೇಕಂದ್ರೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸ್ಟೇಜ್ಗೆ ಹೋಗಿ ಮೈಕ್ ಇಟ್ಕೊಂಡು ಮಾತಾಡಬೇಕಾದಷ್ಟರಲ್ಲಿ ಮೀಟರ್ ಆಫ್ ಆಗಿರುತ್ತೆ. ಆ ಮೀಟರನ್ನ ಹೇಗೆ ಜಾಸ್ತಿ ಮಾಡೋದು, ಹೇಗೆ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಮಾತಾಡೋದು? ಈಗ ನೀವು 3 ದಿನದಿಂದ ಈಗ ಬಂದಿದ್ದೀರಿ ವರ್ಕ್ಶಾಪ್. ಒಂದು ನನ್ನ ಹತ್ರ ಇರೋ ಮಾರ್ಗ ಆದರೆ ನಮ್ಮ ಕ್ಲಾಸಿಗೆ ಬನ್ನಿ, ನಾವು ಹೇಳ್ಕೊಡ್ತೀವಿ. ಅದು ನನಗನ್ಸುತ್ತೆ ಒಂದು ಸ್ವಲ್ಪ ಫೀಸ್ ಕೊಟ್ಟರೆ, ಕಾಣಿಕೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ. ಎರಡನೇದು ಅದಿರೋದ್ರಿಂದ
ಇಲ್ರಿ ಇದ್ರೆ ಭಯ ಇದೆಯಲ್ಲ, ಈ ಭಯನೇ ನಾನು ಬಂಡವಾಳ ಮಾಡ್ಕೊಂಡಿದ್ದು. ಓಕೆ, ಸ್ನೇಹಿತರೆ, ಭಯ ಇದೆ ಹೋಗಿದ್ರೆ ಏನಾಗಿರೋದು ಅಂದರೆ, ಸ್ಟೇಜ್ ಮೇಲೆ 50 ಜನ ಇರೋದು, ಆಡಿಯನ್ಸ್ 5 ಜನ ಇರೋದು, ಎಷ್ಟು ಅಡ್ವಾಂಟೇಜ್ ಹೋಗುತ್ತಲ್ಲ ಬೇರೆ ಇರೋದು. ಭಯ ಇದ್ರೆ ಡೆಫಿನೆಟ್ ಆಗಿ ಹಂಗಾಗಿರೋದು. ಸೊ ಸ್ಟೇಜ್ ಫಿಯರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಲ್ಲಿ ಹೋಗುತ್ತೆ ಆಟೋಮೆಟಿಕ್ಲಿ. ಬನ್ನಿ, ನೀವು ಹೋಗಿದ್ದೀರ, ಮುಖ ಹೋಗಿದೆ. ನಮಸ್ಕಾರ, ಧನ್ಯವಾದ ಅಂತ ಹೇಳಿ ಮುಗಿಸ್ಕೊಂಡು ಹೋಗೋದು. ಒಂದು 2 ನಿಮಿಷ ಆದ್ರೂ ಮಾತಾಡುವಂತ ಅಷ್ಟೇ ಬರಲಿ ಅಂತ ಹೇಳಿ ಒಂದು 25 ನಿಮಿಷ 30 ನಿಮಿಷ ಮಾತಾಡ್ತಾ ಇದ್ದಾರೆ ಎಲ್ಲ ಒಂದರಲ್ಲಿ ಮಾತಾಡ್ತಿದ್ದಾರೆ. ಇದರಲ್ಲಿ ಕೆಪಾಸಿಟಿ ಅದು ಬರಬೇಕು. ಏನಿದ್ರು ನೀವು ಹೇಳಿದಂಗೆ ನಮಸ್ಕಾರ ಅಂತ ಸ್ಮೈಲ್ ಮಾಡ್ಬಿಟ್ಟು, ಸ್ನೇಹಿತರೆ ನಮಸ್ಕಾರ, ಎಲ್ಲರೂ ಬಂದಿದ್ದೀರಿ, ತುಂಬಾ ಚೆನ್ನಾಗಿದ್ದೀರಿ, ವಾವ್ ಏನ್ ಸರ್ ಏನ್ ಮೇಡಮ್, ಅವ ಅಲ್ಲ ನನ್ನ ಜೊತೆ ಗೊತ್ತಿದ್ದಾರೆ ಅವ್ರು ಯಾರೋ ಒಬ್ರು ರಮೇಶ್ ಸುರೇಶ್ ಅಂತ ಒಂದಿಬ್ರು ನೋಡ್ಕೊಂಡು ಮಾತಾಡ್ತಾ, ಇವತ್ತು ಇಷ್ಟು ಜನ ನೀವೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ರಿ ಈ ವಿಷಯ ತಿಳ್ಕೊಳಕ್ಕೆ, ಈ ವಿಷಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅಂತ ಒಂದು ಹೇಳ್ಬಿಟ್ಟು ನೀವೆಲ್ಲ ನನ್ನ ಮಾತು ಕೇಳಿದ್ದಕ್ಕೆ ತುಂಬಾ ಧನ್ಯವಾದ. ನನಗನ್ಸುತ್ತೆ ನೀವು ಹಿಂಗೆ ಫಾಲೋ ಮಾಡೋದು ಒಳ್ಳೇದು. ಓಕೆ, ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು ನೀವು ನೋಡಿ ಟಾಟಾ ಬೈ ಬೈ ಮಾಡ್ಬಿಟ್ರೆ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಬನ್ನಿ, ನೆಕ್ಸ್ಟ್ ರಮೇಶ್ ಅಂತ ಬರ್ತಾ ಇದ್ದಾರೆ. ಎಸ್ ರಮೇಶ್. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ. ನನ್ನ ಹೆಸರು ರಮೇಶ್, ನಾನು ಗುರುಗಳಿಗೆ ಬಂದಿದ್ದೀನಿ. ಓಕೆ. ಗ್ರಾಫಿಕ್ ಡಿಸೈನರು. ಒಬ್ಬ SSP ಭಾಷಣಕಾರರಾಗಲು ಪ್ರತಿದಿನ ಅನುಸರಿಸಬೇಕಾದ ಕ್ರಮಗಳು ಯಾವುದು ಸರ್? ಸರಿಯಾಗಿ ಹೇಳ್ಬೇಕು, ಸರಿಯಾಗಿ ಮಲಿಕಬೇಕು, ಒಬ್ಬರು SSP ಊಟ ಮಾಡಬೇಕು, ನಿಮ್ಗೆ ಚೆನ್ನಾಗಿದೆ ಮಾಡಬೇಕು. ಸೊ ನಾವು ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಯಾವ್ಯಾವ ಮಾತಾಡ್ಬೇಕು. ನಾವೇನ್ ಮಾಡ್ತೀವಿ, ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡೋದ್ಬಿಟ್ಟು ಬೇರೆ ಟೈಮಲ್ಲಿ ಮಾತಾಡಿದ್ರೆ ಪ್ರಯೋಜನ. ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು ಅಂತ ಒಂದು ಕೋಟ್ ಮಾಡಿ. ಆಮೇಲೆ ನಮ್ಮಂಗಾಗಬೇಕು ಏನು ಅಂದ್ರೆ, ನಾನು ಮಾತು ಆಡಿದ್ರೆ ಮೀಟ್ ಇಡಬೇಕು. ಓಕೆ, ಆಟೋ ರಿಕ್ಷಾದು ಕೇಬಲ್ ಇರ್ತಾರಲ್ಲ, ಸುಮ್ಮನೆ ಯಾಕೆ ಮಾತಾಡಿ ವೇಸ್ಟ್ ಮಾಡಿಕೊಳ್ಳಿ. ಅಲ್ಲ, ಸುಮಾರು ಜನ ಕಾಡಾಟ ಹೊಡಿತಾರೆ, ಹೊಡಿಬೇಡಿ, ಅದನ್ನು ಬಳಸ್ಕೊಳ್ಳಿ, ಅಗತ್ಯ ಇದ್ದಷ್ಟೇ ಮಾತಾಡಿ. ಅದು ಇನ್ನೂ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಅವ್ರ ವಿಷಯ ಮಾತಾಡಿ ಬೇರೆಯವ್ರ ಮನೆಯೆಲ್ಲ ಹಾಳು ಮಾಡ್ಕೊಡ್ತಾರೆ. ಹಾಗೆಲ್ಲ ಮಾಡೋದು ಬೇಡ ಅಂತ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಇಲ್ಲ ಸರ್. ಇಲ್ಲ. ಓಕೆ, ನೆಕ್ಸ್ಟ್ ಬರ್ರಿ ಸರ್. ರಮೇಶ್ ಆದ್ಮೇಲೆ ರಮೇಶ್ ಆದಿಮನಿ ಬರ್ತಾ ಇದ್ದಾರೆ. ನೋಡೋಣ, ನಾವು ಹೊಸದಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಮಾಡಿದ್ದೀವಿ, ಅದರ ಅಧ್ಯಕ್ಷರು. ಹೇಳಿ ಸರ್. ಸರ್ ನಮಸ್ತೆ, ನಾನು ಬಾಲಿವುಡ್ಡಿಂದ ಬಂದಿದ್ದೀನಿ ಸರ್, ರಮೇಶ್ ಆದಿಮನಿ ಅಂತೇಳಿ. ಸರ್ ನಾನು ಈ ಕ್ಯಾಂಪಿಗೆ ಕೊಡ್ಲಿಕ್ಕೆ ಸುಮಾರು ಪ್ರಶ್ನೆಗಳಿತ್ತು ಸರ್ ನಾನು. ಬಟ್ ಈ 3 ದಿನ ಈ ಕ್ಯಾಂಪ್ ಮುಗಿಸಿದ್ದಕ್ಕೆ ಕೇವಲ ಒಂದೇ ಒಂದು ಪ್ರಶ್ನೆ ಕಾಡಾಗಿದೆ. ಅದಕ್ಕೆ ಈ ಕ್ವಶನ್ ಸೆಷನ್ ಕೊನೆಗೆ ಇಟ್ಕೊಂಡಿತ್ತು. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಎಲ್ಲ ಕೇಳಿದ್ರೆ ಎಲ್ಲ ಉತ್ತರ ಹೇಳ್ಕೊಂಡು ಬರ್ಬೇಕಾಗಿತ್ತು. ಈಗ ನೀವು ಎಲ್ಲ ಹೇಳಿದ ಮೇಲೆ ಇನ್ನೂ ಏನಾದ್ರು ಬಾಕಿ ಇದ್ರೆ ಅಂತ ಈ ಸೆಷನ್ ಇಟ್ಕೊಂಡೆ. ಸೊ ಕರೆ ಮಾಡಿನಲ್ಲಿ ಸರಿ ಸರ್. ಇದ್ದ ಜ್ಞಾನವನ್ನು ಸ್ಪಷ್ಟವಾಗಿ ಸ್ಟೇಜ್ ಮೇಲೆ ಹೆಂಗೆ ಪ್ರಸ್ತುತಪಡಿಸ್ಬೇಕು, ಕೆಲವೊಂದಿಷ್ಟು ಉಳಿದ್ಬಿಡ್ತಾವೆ, ಕೆಲವೊಂದಿಷ್ಟು ಮ್ಯಾಟ್ರ್ ಏನೋ ಹೇಳ್ಬೇಕು. ಉಳಿದಿದ್ದು ನೀವು ರೆಡಿ ಮಾಡ್ಕೊಂಡಿದ್ರಿ ಅಂತ ಅವ್ರಿಗೇನು ಗೊತ್ತು. ಈಗ ನೀವು ಅಡಿಗೆ ಮನೆಯಲ್ಲಿ ಮನೆಯವರು ಇನ್ನು 2-3 ಥರ ಐಟಮ್ ಮಾಡಿರ್ತಾರೆ. ಗೆಸ್ಟ್ ಬಂದಾಗ 2 ಐಟಮ್ ತಗೊಂಡ್ಬರ್ತಾರೆ, 1 ಐಟಮ್ ತರಲ್ಲ. ಕರೆಕ್ಟ್, ಗೆಸ್ಟಿಗೆ ಗೊತ್ತಾಗ್ತದ? ಸರಿ ಸರ್. ಗೊತ್ತಾಗಲ್ಲ. ನನಗೆ ಮಾತ್ರ ಗೊತ್ತು, ನಾನು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೆ ಐಟಮ್ ಅಂತ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡೋಣ, ಕಷ್ಟ ಆದ್ರೆ ಬಿರಿಯಾನಿ. ಸರಿ ಸರ್. ಬಟ್ ಏನಾಗಿರುತ್ತೆ, ಕಾಂಪಿಟೇಷನ್ ಅಂತ ಇರುತ್ತೆ, ಅಲ್ಲೇ ನಾನು ಫಸ್ಟ್ ಬರ್ಬೇಕಾಗಿರುತ್ತೆ, ಅಥವಾ ನಾನು ಎಲ್ಲರಿಗಿಂತ ಫ್ಲೂಯೆಂಟ್. ಸರ್ ಆ್ಯಕ್ಚುಲಿ ನಮ್ಮ ಜನ ಏನಂದ್ರೆ ಪ್ರೈಸು, ಅವಾರ್ಡು, ಕಾಂಪಿಟೇಷನು ಇದಕ್ಕೆ ಕೆಲಸ ಮಾಡ್ತಾರೆ. ನಿಮಗೆ ಕೆಲಸ ಮಾಡಿ, ನನಗೆ ಮಾತಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಅವ್ರ ಹತ್ರ ಚಪ್ಪಾಳೆ ಇರಿಸ್ಬೇಕು ಅಂತ ಮಾಡಿ. ಆಯ್ತಾ? ನೀವು ಚಪ್ಪಾಳೆ ಇರಿಸ್ಬೇಕು, ಅವ್ರನ್ನ ಆತ್ಮೀಯ ಇರಬೇಕು, ಹೃದಯ ಗೆಲ್ಲಬೇಕು. ಆಮೇಲೆ ನಿಮ್ಗೆ ಗೊತ್ತಲ್ಲ, we have to speak with heart and mind, the mouth is in between ಅಂತ ಹೇಳ್ತಾ ಇರ್ತೀನಿ. ಅವ್ರ ಹೃದಯದಿಂದ ಮಾತನಾಡಕ್ಕೆ ಪ್ರಾರಂಭ ಮಾಡಿ ಅವ್ರ ಮನಸ್ಸು ಗೆಲ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಪ್ರಿನ್ಸಿಪಾಲ್ ಬರ್ತಾ ಇದ್ದಾರೆ.